ಮನೆಯ ಖಳನಾಯಕ ರಜತ್ ಈ ಫಿನಾಲೆ ತಲುಪಲು ಅರ್ಹತೆ ಇಲ್ಲದ 5 ಸದಸ್ಯರಿಗೆ ಟಿಕೆಟ್ ಟು ಹೋಮ್ ಫಲಕಗಳನ್ನು ತೊಡಿಸಬೇಕು. ನಮ್ ಬಾಸ್ ಟಾಸ್ಕಲ್ 0 ನೀವು ಮಾತಾಡ್ಕೊಂಡೇನೆ ಮನೆಗೆ ಹೋಗ್ರಿ, ಇಲ್ಲಿರೋರು ಆಡ್ಕೊಂಡಾದ್ರು ಗೆಲ್ಲಿ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಕನ್ನಡದ ಬಿಗ್ ಬಾಸ್ ಸೀಸನ್ 11 ಮಹತ್ವದ ಘಟ್ಟವನ್ನ ತಲುಪ್ತಾ ಇದೆ. ಇನ್ನೇನು ಕೆಲವೇ ದಿನ ನೋಡಿ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೆ. ಸದ್ಯ ಸುದೀಪ್ ಅವರ ಆ ಒಂದು ಮಾತಿನಿಂದ ಬಿಗ್ ಬಾಸ್ ಸ್ಪರ್ಧಿಗಳ ವರಸೇನೆ ಕಂಪ್ಲೀಟ್ ಚೇಂಜ್ ಆಗಿದೆ. ಅಯ್ಯೋ ಏನದು ಅಂತೀರಾ? ಅದರ ಕಂಪ್ಲೀಟ್ ಸ್ಟೋರಿ ಎಲ್ಲಿದೆ ನೋಡಿ. ಕನ್ನಡದ ಬಿಗ್ ಬಾಸ್ ಸೀಸನ್ 11ರ ಗ್ರ್ಯಾಂಡ್ ಫಿನಾಲೆ ಇನ್ನೇನು ಸಮೀಪಿಸ್ತಾ ಇದೆ. ಮನೆಯ ಸ್ಪರ್ಧಿಗಳು ಈಗ ಫುಲ್ ಅಲರ್ಟ್ ಆಗಿ ಆಟ ಆಡ್ತಿದ್ದಾರೆ. ಕ್ಯಾಪ್ಟನ್ ಪಟ್ಟ ಕೂಡ ಬದಲಾವಣೆಯಾಗಿದ್ದು, ಭವ್ಯ ಗೌಡ ಬಳಿಕ ಈಗ ರಜತ್ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ. ಇಂದಿನ ಪ್ರೋಮೋ ರಿಲೀಸ್ ಆಗಿದ್ದು, ಚೈತ್ರ ಹಾಗೂ ನಾಯಕ ರಜತ್ ಮಧ್ಯೆ ಸಖತ್ ಟಾಕ್ ವಾರ್ ಕೂಡ ನಡೆದಿದೆ. ಮನೆಯ ಖಳನಾಯಕ ಆಗಿರೋ ರಜತ್ ಸ್ಪರ್ಧಿಗಳ ಕೊರಳಿಗೆ ಬೋರ್ಡ್ ಹಾಕಿದ್ದು, ಇವರಲ್ಲಿ ಒಬ್ಬರು ಮನೆ ಖಾಲಿ ಮಾಡೋದು ಗ್ಯಾರಂಟಿ ಆಗಿದೆ. ಬಿಗ್ ಬಾಸ್ ಕೊಟ್ಟಿರುವ ಟಾಸ್ಕ್ನಲ್ಲಿ ರಜತ್ ಅವರು ಖಳನಾಯಕನಾಗಿ ಆಡ್ತಿದ್ದಾರೆ. ಆದರೆ ಮನೆಯಲ್ಲಿ ರಜತ್, ಹನುಮಂತು ಹಾಗೂ ಚೈತ್ರ ಮಧ್ಯೆ ಮುನಿಸು ಮುಂದುವರೆದಂತೆ ಕಾಣಿಸ್ತಾ ಇದೆ. ಮನೆಯ ಖಳನಾಯಕ ರಜತ್ ಈ ಫಿನಾಲೆ ತಲುಪಲು ಅರ್ಹತೆ ಇಲ್ಲದ 5 ಸದಸ್ಯರಿಗೆ ಟಿಕೆಟ್ ಟು ಹೋಮ್ ಫಲಕಗಳನ್ನು ತೊಡಿಸಬೇಕು. ಏಕೆಂದ್ರೆ ರಜತ್ ಅವರು ಮನೆಗೆ ಬಂದ ಮೇಲೆ ಯಾವತ್ತೂ ಕೂಡ ಹನುಮಂತು ಮತ್ತು ಚೈತ್ರ ಪರವಾಗಿ ಮಾತನಾಡಿಲ್ಲ ಅಂತ ಹೇಳ್ಬೋದು. ಅದರಂತೆ ರಜತ್ ಪರವಾಗಿಯೂ ಕೂಡ ಈ ಇಬ್ಬರು ಒಳ್ಳೆಯ ಮನಸ್ಥಿತಿಯನ್ನ ಹೊಂದಿಲ್ಲ. ಆರಂಭದಿಂದಲೂ ಇವರ ನಡುವೆ ಮನಸ್ತಾಪ, ಮುನಿಸುಗಳು ಸ್ಫೋಟವಾಗ್ತಲೇ ಇದೆ. ಇನ್ನು ಫಿನಾಲೆಗೆ ತಲುಪಲು ಅರ್ಹತೆ ಇಲ್ಲದ 5 ಸ್ಪರ್ಧಿಗಳಿಗೆ ಟಿಕೆಟ್ ಟು ಹೋಮ್ ಫಲಕವನ್ನ ಕೊರಳಿಗೆ ಹಾಕಬೇಕು ಅಂತ ಬಿಗ್ ಬಾಸ್ ಹೇಳಿದ್ದಾರೆ. ಇದಕ್ಕೆ ಹನುಮಂತು, ಚೈತ್ರ, ಗೌತಮಿ, ಭವ್ಯಗೌಡ ಹಾಗೂ ಮೋಕ್ಷಿತಾ ಅವರ ಕೊರಳಿಗೆ ರಜತ್ ಬೋರ್ಡ್ ಅನ್ನ ಹಾಕಿದ್ದಾರೆ. ಅಂದ್ರೆ ಈ 5ರಲ್ಲಿ ಈ ವಾರ ಒಬ್ಬರು ಮನೆಯಿಂದ ಹೊರಬರೋದು ಪಕ್ಕಾ ಆಗಿದೆ. ನಮ್ ಬಾಸ್ ಟಾಸ್ಕಲ್ 0 ನೀವು ಮಾತಾಡ್ಕೊಂಡೆ ಮನೆಗೆ ಹೋಗ್ರಿ, ಇಲ್ಲಿರೋರು ಆಡ್ಕೊಂಡಾದ್ರು ಗೆಲ್ಲಿ. ಮೊದಲನೇ ದಿನ ಬಂದಿದ್ರು 5 ದಿನಕ್ಕೆ ಲಗೇಜ್ ಇಟ್ಕೊಂಡು ಹೋಗ್ತಿದ್ರು. 50 ದಿನ ಕಳೆದ್ಮೇಲೆ ಬಂದಿದ್ದೀರಿ, ಅದಕ್ಕೆ ಅದೃಷ್ಟ ಮಾಡಿದ್ದೀರಿ. ಇದರ ಜೊತೆಗೆ 5 ಸ್ಪರ್ಧಿಗಳು ಫಿನಾಲೆಗೂ ಹೋಗೋದಿಲ್ಲ ಎನ್ನುವುದು ಖಚಿತ ಎಂದು ಹೇಳಿದಂತೆ ಆಗಿದೆ. ಅಂದ್ರೆ 5 ಸ್ಪರ್ಧಿಗಳಿಗೆ ಫಿನಾಲೆಗೆ ಹೋಗುವ ಅರ್ಹತೆ ಇಲ್ಲವೆಂದು ಮೊದಲೇ ಸೂಚನೆ ಕೊಟ್ಟಂತಾಗಿದೆ. ಅಲ್ಲದೆ ಮಂಜು, ತ್ರಿವಿಕ್ರಮ್, ರಜತ್ ಹಾಗೂ ಧನ್ರಾಜ್ ಈ 4 ಸ್ಪರ್ಧಿಗಳು ಫೈನಲ್ಗೆ ಟಿಕೆಟ್ ಪಡಿತಾರೆ ಅಂತ ಈ ಟಾಸ್ಕ್ ಮೂಲಕ ಗೊತ್ತಾಗುತ್ತೆ. ಇನ್ನು ಈ ವೇಳೆ ರಜತ್ ಹಾಗೂ ಚೈತ್ರ ಮಧ್ಯೆ ಮಾತಿನ ಸಮರ ನಡೆದಿದ್ದು ಎಲ್ಲರ ಗಮನ ಸೆಳೆದಿದೆ. ರಜತ್ ಹಾಗೂ ಚೈತ್ರ ಇಬ್ಬರ ಪರಸ್ಪರ ಬೈದಾಡಿಕೊಳ್ಳುವಾಗ ಉಳಿದ ಸ್ಪರ್ಧಿಗಳು ಕುಳಿತು ನಕ್ಕು ಎಂಜಾಯ್ ಮಾಡಿದ್ದಾರೆ. ಇವತ್ತು ದಿವಸ ಬಂದಿರೋದು ನಿಮ್ಮ ಅದೃಷ್ಟ. ಸ್ಟಾರ್ಟಿಂಗ್ ಅಲ್ಲೇ ಬಂದಿದ್ರೆ ಅಂದ್ರೆ ನೀವು 4ನೇ ಕಳ್ಸಿಬಿಟ್ರಿ. ನೀವ್ ಹೇಳ್ದಂಗೆ ಆಡೋರ್ ಮಾತ್ರ ಬರ್ಬೇಕು, ಮಾತ್ರ ಬರ್ಬೇಕು. ಇನ್ನು ಇವರಿಬ್ಬರ ಜಗಳದ ಮಧ್ಯೆ ಯಾರೂ ಬಂದಿಲ್ಲ. ಒಂದಂತೂ ನಿಜ, ಟಾಸ್ಕ್ನಲ್ಲಿ ಮನೆಯ ಖಳನಾಯಕ ರಜತ್ ಅವರು ಫಲಕವನ್ನ ಹಾಕಿದವರಲ್ಲಿ 1 ಟಿಕೆಟ್ ಉರುಳೋದು ಪಕ್ಕಾ ಆಗಿದೆ. ಆದ್ರೆ ಮನೆಯಿಂದ ಹೊರ ಹೋಗೋದು ಯಾರು ಅನ್ನೋದು ಇನ್ನೂ ಕುತೂಹಲವಾಗಿ ಉಳಿದಿದೆ. ನೋಡಿದ್ರಲ್ಲ ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಈಗ ಕಪ್ಪು ಗೆಲ್ಲೋದಕ್ಕೆ ಅಸಲಿ ಆಟ ಶುರುವಾಗಿದೆ. ಮುಂದೆ ಸ್ಪರ್ಧಿಗಳ ಆಟ ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ ಕಾದು ನೋಡಬೇಕು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.